ಶಿವಶರಣ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಇಂದು ಜಿಲ್ಲಾಡಳಿತ ಆಶ್ರಯದಲ್ಲಿ ಆಚರಿಸಲಾಯಿತು. ಕುವೆಂಪು ರಂಗಮಂದಿರದಲ್ಲಿ ಶಾಸಕ ಚನ್ನಬಸಪ್ಪನವರು ದೀಪ ಬೆಳಗಿ ಉದ್ಘಾಟಿಸಿದರು. ವಿಧಾನ ಪರಿಷತ್ ಸದಸ್ಯೆ ಬಲ್ಕಿಶ್ ಬಾನು, ಸೂಡಾ ಅಧ್ಯಕ್ಷರಾದ ಸುಂದರೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಎಚ್ ಉಮೇಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದಂತಹ ಶ್ರೀಮತಿ ಒಂದು ಸಂತೋಷದ ಸಂಭ್ರಮದ ದಿನಾಚರಣೆ ಇವತ್ತು. ಯಾಕೆಂದ್ರೆ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿರುವಂಥ ಅನೇಕ ಉಳಿದಕ್ಕವರಾದಂಥ ವ್ಯಕ್ತಿಗಳಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂಥವರು ನಮ್ಮ ಮಡಿವಾಳ ಮಾಚಿದೇವರು. ಇವತ್ತು ಒಂಥರ ನೋಡ್ತಾ ಇದ್ದೇವೆ ಸಮಾಜದ ಒಟ್ಟು ಪರಿಸ್ಥಿತಿಯನ್ನು. ಅವತ್ತಿದ್ದಂಥ 12ನೇ ಶತಮಾನದಲ್ಲಿದ್ದಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಅಕಸ್ಮಾತ್ ಮಡಿವಾಳ ಮಾಚಿದೇವನವರು ಅಕಸ್ಮಾತ್ ಹೊಡೆದೇ ಹೋಗಿದ್ದೆ. ಇವತ್ತಿನ ಸಮಾಜ ಹೇಗಿತ್ತು ಅಂತ ಯೋಚನೆ ಮಾಡುವಂಥ ಸ್ಥಿತಿ ನಮ್ಮ ಕಣ್ಣೆದುರಿಗೆ ಬಂದು ನಿಂತ್ಕೊಳ್ತದೆ. ಯಾಕೆಂದ್ರೆ ಸಮಾಜದಲ್ಲಿ ಆ ರೀತಿಯ ಒಂದು ಪರಿಸ್ಥಿತಿ ಇದ್ದಂಥದ್ದು ದಿನಗಳು ನಮಗೆ ನೆನಪಾಗುವಂಥದ್ದು. 3 ಲಕ್ಷಕ್ಕೂ ಹೆಚ್ಚು ಕೃತಿಗಳನ್ನ ಬರೆದಂಥವ್ರು, ಹೆಚ್ಚು ಕೃತಿಯಲ್ಲ, ಹೆಚ್ಚು ವಚನ ಸಾಹಿತ್ಯಗಳನ್ನ ನಿರ್ಮಾಣ ಮಾಡಿದಂಥವ್ರು 3 ಲಕ್ಷಕ್ಕೂ ಹೆಚ್ಚು. ಆದರೆ ಇವತ್ತು ಬೆರಳಿಗೆಯಷ್ಟು ಮಾತ್ರ ಸುಮಾರು 345ರಷ್ಟು ಅವರು ಬರೆದಂತ ವಚನ ಸಾಹಿತ್ಯಗಳು ಸಿಕ್ಕುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅವ್ರು ಬರೆದಿರುವಂಥದ್ದು 3 ಲಕ್ಷಕ್ಕೂ ಹೆಚ್ಚು ಬರೆದಿದ್ದಾರೆ. ಆದರೆ ನಮ್ಮ ಕೈಗೆ ಸಿಕ್ಕಿರುವಂಥದ್ದು 345 ಮಾತ್ರ. ಇದನ್ನ ಸಂರಕ್ಷಣೆ ಮಾಡಿಕೊಂಡು ಸಮಾಜಕ್ಕೆ ಕೊಟ್ಟಿದ್ದೆ. ಇವಾಗ ಈ ಸಮಾಜ ಉನ್ನತ ಮಟ್ಟದ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗತ್ತೆ ಅನ್ನೋದ್ರೊಳಗೆ 2 ಮಾತಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಲೋಕಕ್ಕೆ ಶಕ್ತಿ ಕೊಟ್ಟಂತ ಮಡಿವಾಳ ಮಾಚಿದೇವರು. ಈ ಸಂಗತಿಗಳು ವ್ಯಕ್ತಿಯ ಜೀವನಕ್ಕೆ ಬೇಕಾದಂಥ ಸಂಗತಿಗಳು ಅವ್ರು ಹೇಳಿರುವಂಥದ್ದು. ಯಾವ ದೇಶಕ್ಕೆ, ಯಾವ ಸಮಾಜಕ್ಕೆ, ಯಾವುದೋ ಒಂದು ಕೇವಲ ಸಂಸ್ಥೆಗೆ ಸೀಮಿತವಾಗಿ ಆ ಥರ ಹೇಳಿಲ್ಲ ಅವರು. ಯಾವುದೋ ಒಂದು ಜನಾಂಗಕ್ಕೆ, ಧರ್ಮಕ್ಕೆ ಸೀಮಿತವಾಗಿ ಹೇಳಿಲ್ಲ. ಅವರೆಲ್ಲ ಹೇಳಿರುವಂಥದ್ದು ವ್ಯಕ್ತಿಯ ಜೀವನಕ್ಕೆ ಏನು ಬೇಕು ಅನ್ನೋ ಸಂಗತಿಗಳು ಹೇಳಿದ್ರು. ಏನು ಅವಶ್ಯಕತೆ ಇದೆ, ಏನು ಅಗತ್ಯತೆ ಇದೆ ಅನ್ನೋ ಸಂಗತಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು. ವಚನದ ಮೂಲಕ ಹೇಳ್ತಾ ನಾನು ಅನೇಕ ಸಂದರ್ಭ ಹೇಳಿದೆ. ಹಾಡು ಹೇಳ್ತಾ ಈ ದೇಶವನ್ನ ಕಟ್ಟಿದಂಥದ್ದು ನಾವು ಅಂತ ಮಾತನ್ನ. ಕನಕದಾಸರು ಹಾಡು ಹೇಳ್ತಾ ದೇಶ ಸಂಚಾರ ಮಾಡಿದ್ರು. ಬೃಂದದಾಸರು ದೇಶವನ್ನು ಸಂಚಾರ ಮಾಡಿದ್ರು. ಹೀಗೆ ವಚನ ಸಾಹಿತ್ಯಗಳು ವಚನಗಳನ್ನು ತಿಳಿಸ್ತಾ ಮನೆ ಮನೆಗೆ ಹೋಗಿದೆ. ಇವತ್ತು ದಿವಸ ಅದರ ಭಾವವನ್ನ ಪ್ರಕಟ ಮಾಡುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಅವರೆಲ್ಲ ದೊಡ್ಡವರಾದ, ಹಾಗಾಗಿ ಅವರೆಲ್ಲ ದಿನಾಚರಣೆ ಮಾಡ್ತೇವೆ ಹೊರತು ಯಾರನ್ನ ಅನುಸರಿಸ್ತಾ ಇದ್ದೇವೆ ಅವ್ರ ಬಗ್ಗೆ ಯಾರು ನೆನಪು ಮಾಡಿಕೊಳ್ಳಲಿಲ್ಲ ಇವತ್ತು. ಹಾಗಾಗಿ ಅವರನ್ನ ದಾರ್ಶನಿಕ ನಾವು ಕರೆದಿರುವಂಥದ್ದು. ಆ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಇರುವಂತ ವ್ಯಕ್ತಿಗಳ ಒಂದು ಜನ್ಮ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ. ಇದು ಕೇವಲ ಮಾತಿಗೋಸ್ಕರ ಆಗಿದೆ, ಕೃತಿಯಲ್ಲೂ ಕೂಡ ಆಗಬೇಕು. ನಮ್ಮ ನಡವಳಿಕೆಗಳು ಕೂಡ ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡಬೇಕು ಅನ್ನೋದು ಸಂಗತಿ ನಾನು ಇಷ್ಟಪಡ್ತೇನೆ. ಅವರು ಅತ್ಯಂತ ಪ್ರಕಾಶಮಾನವಾಗಿ ಬೆಳೆದಂಥವರು. ಅವತ್ತಿನ ಅಲ್ಲಮಪ್ರಭು ಕಲ್ಯಾಣ ಮಂಟಪದಲ್ಲಿ, ಅನುಭವದ ಮಂಟಪದಲ್ಲಿ ಅವರಿಗೆ ಸಿಕ್ಕಂತ ಸ್ಥಾನಮಾನವನ್ನು ಗಮನದಲ್ಲಿ ಇಟ್ಕೊಳ್ತಾರೆ. ಅವರು ಮಾಡಿದಂಥ ಕಾರ್ಯಗಳನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ಎಲ್ಲರೂ ಹೌದಲ್ಲ, ನಾವು ಏನಾದರೂ ಮಾಡಬೇಕೆಂಬಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವ್ರು ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ